ಕುಕ್ಕರ್ಹಳ್ಳಿ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆಗೆ ಕನ್ನಡಿ ಮನೆ ಎಂದು ಹೆಸರು. ಯಾಕೆಂದರೆ ಅದರೊಳಗೆ ಎಲ್ಲಾ ಗೋಡೆಗಳಲ್ಲೂ ಹಳೆಯ ಕನ್ನಡಿಗಳು ಅಂಟಿಸಿಕೊಂಡಿದ್ದವು. ಒಂದು ದಿನ ರಾಹುಲ್ ಮತ್ತು ಅವನ ಸ್ನೇಹಿತರು ಆ ಮನೆಯನ್ನು ನೋಡಲು ಹೋದರು. ಇದು ಸಾದಾ ಮನೆಯಲ್ವಾ ಎಂದು ರಾಹುಲ್ ನಕ್ಕನು. ಆದರೆ ಅವರು ಒಳಗೆ ಹೋದ ತಕ್ಷಣ ಬಾಗಿಲು ಸ್ವತಃ ಢಮ್ ಎಂದು ಮುಚ್ಚಿತು. ಗೋಡೆಗಳಲ್ಲಿದ್ದ ಕನ್ನಡಿಗಳು ಒಂದೇ ಸಮಯದಲ್ಲಿ ಕಂಪಿಸತೊಡಗಿದವು. ರಾಹುಲ್ ತನ್ನ ಪ್ರತಿಬಿಂಬವನ್ನು ನೋಡಿದ. ಆದರೆ ಕನ್ನಡಿಯಲ್ಲಿ ಅವನು ನಿಂತಿದ್ದನು. ಅವನ ಪ್ರತಿಬಿಂಬ ನಿಧಾನವಾಗಿ ನಗುತ್ತಿತ್ತು. ಆದರೆ ರಾಹುಲ್ ನಗುತ್ತಿರಲಿಲ್ಲ. ನೀನು ಇಲ್ಲಿ ಯಾಕೆ ಬಂದೆ ಎಂದು ಕನ್ನಡಿಯೊಳಗಿಂದ ಒಂದು ಶಬ್ದ ಕೇಳಿಸಿತು. ಸ್ನೇಹಿತರು ಓಡಲು ಯತ್ನಿಸಿದರು. ಆದರೆ ಪ್ರತಿಯೊಂದು ಮತ್ತೆ ಅದೇ ಕೊಠಡಿಗೆ ಕರೆತರುತ್ತಿತ್ತು. ಹಠಾತ್ ಎಲ್ಲಾ ಕನ್ನಡಿಗಳಲ್ಲೂ ಒಂದೇ ನೆರಳು ಕಾಣಿಸಿತು. ಉದ್ದವಾದ ಕಪ್ಪು ಆಕೃತಿ. ಆ ನೆರಳು ಕನ್ನಡಿಯಿಂದ ಹೊರಬಂದಂತೆ ತೋಚಿತು. 3Dಯಾಗಿ ಮುಂದೆ ಬರುತ್ತಿತ್ತು. ರಾಹುಲ್ ಕಣ್ಣು ಮುಚ್ಚಿ ಜಪ ಮಾಡತೊಡಗಿದ. ಒಂದು ಕ್ಷಣ ಸಂಪೂರ್ಣ ನಿಶ್ಶಬ್ದ. ಅವರು ಕಣ್ಣು ತೆರೆದಾಗ ಅವರು ಮನೆ ಹೊರಗಿದ್ದರು. ಮನೆ ಮಾಯವಾಗಿತ್ತು. ಆದರೆ ರಾಹುಲ್ ತನ್ನ ಮೊಬೈಲ್ ಕ್ಯಾಮೆರಾ ತೆರೆದಾಗ ಅವನ ಹಿಂದೆ ಇನ್ನೂ ಆ ನೆರಳು ನಿಂತಿತ್ತು.